ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು 300 ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ, ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಈ ಹುದ್ದೆಗಳಿಗೆ ನಾವು ಅರ್ಜಿ ಹಾಕೋದಕ್ಕೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ಸ್ಥಳೀಯ ಬ್ಯಾಂಕ್ ಅಧಿಕಾರಿ 300 ಹುದ್ದೆಗಳು, ವಿವಿಧ ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಈ ವಿಡಿಯೋದ ಬಗ್ಗೆ, ಈ ಉದ್ಯೋಗ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದೇ ರೀತಿ ನಿಮಗೆ ಉದ್ಯೋಗ ಮಾಹಿತಿ ಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. 300 ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಹುದ್ದೆಗಳು, ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ. 300 ಸ್ಥಳೀಯ ಬ್ಯಾಂಕ್ ಅಧಿಕಾರಿಗಳು, ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024. ಇಂಡಿಯನ್ ಬ್ಯಾಂಕ್ನಲ್ಲಿ ಖಾಲಿ ಇರುವ 300 ಸ್ಥಳೀಯ ಬ್ಯಾಂಕ್ ಅಧಿಕಾರಿಗಳ ಹುದ್ದೆಗಳಿಗೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು. ಅದರ ಜೊತೆಗೆ ನೋಟಿಫಿಕೇಷನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡು ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಪ್ರತಿ ವಿಡಿಯೋದಲ್ಲಿ ಹೇಳೋ ರೀತಿ ನಾವು ಏನೇ ಒಂದು ಉದ್ಯೋಗಕ್ಕೆ ಅಪ್ಲೈ ಮಾಡ್ತಿದ್ದೀವಿ ನಾವು ಅಂತಂದರೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೋಟಿಫಿಕೇಷನ್ನ ಒಂದ್ಸಲ ಡೀಟೇಲಾಗಿ, ಒಂದು ಸಲ ಅಲ್ಲ ಅಂದರೆ 2 ಸಲ ಡೀಟೇಲಾಗಿ ಓದ್ಕೊಂಡು ಆಮೇಲೆ ನೀವು ಅರ್ಜಿನ ಸಲ್ಲಿಸಿ. ಬನ್ನಿ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ತಿಳಿತಾ ಹೋಗೋಣ. ಇಂಡಿಯನ್ ಬ್ಯಾಂಕ್ನಲ್ಲಿ ಖಾಲಿ ಇರುವ 300 ಸ್ಥಳೀಯ ಬ್ಯಾಂಕ್ ಅಧಿಕಾರಿಗಳ ಹುದ್ದೆಗಳಿಗೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ಕ್ವಾಲಿಫಿಕೇಷನ್, ವೇತನ ಶ್ರೇಣಿ, ಸ್ಯಾಲರಿ, ವಯೋಮಿತಿ, ಏಜ್ ಲಿಮಿಟ್, ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸ್, ಹುದ್ದೆಗಳ ವಿವರ, ಜಾಬ್ ಡೀಟೇಲ್ಸ್, ಇತರ ಎಲ್ಲ ಮಾಹಿತಿಯನ್ನು ಕೆಳಗೆ ನೋಡಿಕೊಂಡು ಅಭ್ಯರ್ಥಿಗಳು ನೋಟಿಫಿಕೇಷನ್ ಅಧಿಸೂಚನೆಯನ್ನು ಓದಿ ನಂತರ ಅರ್ಜಿ ಸಲ್ಲಿಸಿ ಅಂತ ಕೂಡ ಹೇಳಿದ್ದಾರೆ. ಪೂರ್ಣ ವಿವರವನ್ನು ನೋಡ್ತಾ ಹೋಗೋಣ. ವಿವರಗಳು ನೋಡೋದಾದರೆ, ಇಲಾಖೆಯ ಹೆಸರು ಬಂದು ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್. ಹುದ್ದೆಗಳ ಹೆಸರು ಸ್ಥಳೀಯ ಬ್ಯಾಂಕ್ ಅಧಿಕಾರಿಗಳು. ಒಟ್ಟು ಹುದ್ದೆಗಳು 300 ಹುದ್ದೆಗಳಿದೆ. ಒಟ್ಟು ಕರ್ನಾಟಕದಲ್ಲಿ 35 ಹುದ್ದೆಗಳಿದೆ. ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್. ಉದ್ಯೋಗ ಸ್ಥಳ ಭಾರತಾದ್ಯಂತ ಇದೆ ಅಂತ ಹೇಳಿದ್ದಾರೆ. ನೀವು ಭಾರತಾದ್ಯಂತ ಇದೆ, ಕರ್ನಾಟಕದಲ್ಲಿ 35 ಹುದ್ದೆಗಳಿದ್ದಾವೆ. ಒಟ್ಟು ನೀವು ಭಾರತಾದ್ಯಂತ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇದರಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದರೆ, ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ಲ್ಯಾಂಗ್ವೇಜ್ ಬಂದುಬಿಟ್ಟು ತಮಿಳಿದೆ. ಟೋಟಲ್ ಹುದ್ದೆಗಳು ಬಂದುಬಿಟ್ಟು 160 ಹುದ್ದೆಗಳಿದೆ. ಕರ್ನಾಟಕದಲ್ಲಿ ಕನ್ನಡ ಇದೆ ಲ್ಯಾಂಗ್ವೇಜು, ಟೋಟಲ್ ಹುದ್ದೆಗಳು 35 ಇದೆ. ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ ತೆಲುಗು ಇದೆ ಲ್ಯಾಂಗ್ವೇಜು, 50 ಹುದ್ದೆಗಳು ಖಾಲಿ ಇದೆ. ಮಹಾರಾಷ್ಟ್ರದಲ್ಲಿ ಮರಾಠಿ, ಒಟ್ಟು 40 ಹುದ್ದೆಗಳು ಖಾಲಿ ಇದೆ. ಗುಜರಾತ್ ಸ್ಟೇಟಲ್ಲಿ ಗುಜರಾತಿ ಲ್ಯಾಂಗ್ವೇಜ್ ಇದೆ, 15 ಹುದ್ದೆಗಳು ಖಾಲಿ ಇದೆ. ಒಟ್ಟು 300 ಸ್ಥಳೀಯ ಬ್ಯಾಂಕ್ ಅಧಿಕಾರಿಗಳಿಗೆ ಇಂಡಿಯನ್ ಬ್ಯಾಂಕ್ ಕಡೆಯಿಂದ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ನೋಡಿ, ಇದರಲ್ಲಿ ನಿಮಗೆ ನೋಡೋದಾದರೆ ನಾನಿಲ್ಲಿ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರೋ ಥರ ಯಾವ್ಯಾವ ಸ್ಟೇಟು, ಲ್ಯಾಂಗ್ವೇಜು, ಟೋಟಲ್ ಎಷ್ಟು ಹುದ್ದೆಗಳಿದೆ, SC, ST, OBC, EWS, ಜನರಲ್ಲು ಮತ್ತು HI, OC, VI, ID ಇಷ್ಟು ಕೆಟಗರಿ ವೈಸ್ ಕೂಡ ನಿಮಗೆ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾವು ತಮಿಳುನಾಡು ನೋಡೋದಾದರೆ 160 ಹುದ್ದೆಗಳಲ್ಲಿ 24 SCಗಿದೆ, 12 STಗಿದೆ, 43 OBCಗಿದೆ, EWSಗೆ 16 ಹುದ್ದೆಗಳು ಖಾಲಿ ಇದೆ. ಜನರಲ್ಗೆ 65 ಹುದ್ದೆಗಳು, HIಗೆ 2 ಹುದ್ದೆಗಳು, OCಗೆ
2 ಹುದ್ದೆಗಳು, VIಗೆ 1 ಹುದ್ದೆಗಳು, ID ಗೆ 1 ಹುದ್ದೆಗಳು ಖಾಲಿ ಇದೆ. ಕರ್ನಾಟಕ ನೋಡೋದಾದರೆ ಕನ್ನಡ ಲ್ಯಾಂಗ್ವೇಜು 35 ಹುದ್ದೆಗಳು, SCಗೆ 5 ಹುದ್ದೆ ಇದೆ, STಗೆ 2 ಹುದ್ದೆ ಇದೆ, OBCಗೆ 9 ಹುದ್ದೆ ಇದೆ, EWSಗೆ 3 ಹುದ್ದೆ ಖಾಲಿ ಇದೆ, ಜನರಲ್ಗೆ 16 ಹುದ್ದೆಗಳು ಖಾಲಿ ಇದೆ, ಮತ್ತು HIOCಗೆ ಮತ್ತು IDಗೆ ಯಾವುದೇ ರೀತಿ ಜಾಬ್ಗಳು ಖಾಲಿ ಇಲ್ಲ, ಮತ್ತು VIಗೆ 1 ಹುದ್ದೆ ಖಾಲಿ ಇದೆ. ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ನೋಡೋದಾದರೆ ತೆಲುಗು ಇದೆ ಲ್ಯಾಂಗ್ವೇಜು 50 ಹುದ್ದೆಗಳು ಖಾಲಿ ಇರೋದು, SCಗೆ 7 ಹುದ್ದೆಗಳು, STಗೆ 3 ಹುದ್ದೆಗಳು, OBCಗೆ 13 ಹುದ್ದೆಗಳು, EWSಗೆ 5 ಹುದ್ದೆಗಳು, ಜನರಲ್ಗೆ 22 ಹುದ್ದೆಗಳು, HIಗೆ 1 ಹುದ್ದೆಗಳು, OCಗೆ 1 ಹುದ್ದೆಗಳು, VI ಮತ್ತು IDಗೆ ಯಾವುದೇ ರೀತಿ ಹುದ್ದೆಗಳು ಖಾಲಿ ಇಲ್ಲ. ಮಹಾರಾಷ್ಟ್ರ ನೋಡೋದಾದರೆ ಮರಾಠಿ ಲ್ಯಾಂಗ್ವೇಜ್ ಇದೆ 40 ಹುದ್ದೆಗಳು ಒಟ್ಟು ಖಾಲಿ ಇದೆ. ಇದರಲ್ಲಿ ಕೆಟಗರಿ ವೈಸ್ ನೋಡೋದಾದರೆ SCಗೆ 6 ಹುದ್ದೆ ಇದೆ, STಗೆ 3 ಹುದ್ದೆಗಳು ಖಾಲಿ ಇದೆ, OBCಗೆ 10 ಹುದ್ದೆಗಳು ಖಾಲಿ ಇದೆ, EWSಗೆ 4 ಹುದ್ದೆಗಳು ಖಾಲಿ ಇದೆ, ಜನರಲ್ಗೆ 17 ಹುದ್ದೆಗಳು ಖಾಲಿ ಇದೆ, HIOC VIಗೆ ಯಾವುದೇ ರೀತಿ ಹುದ್ದೆಗಳು ಖಾಲಿ ಇಲ್ಲ. IDಗೆ ನೋಡೋದಾದರೆ 2 ಹುದ್ದೆಗಳು ಖಾಲಿ ಇದೆ. ಮತ್ತು ಗುಜರಾತಿ ನೋಡೋದಾದರೆ ಗುಜರಾತಿ ಇದೆ ಲ್ಯಾಂಗ್ವೇಜು ಒಟ್ಟು ಹುದ್ದೆಗಳು 15 ಹುದ್ದೆಗಳು ಖಾಲಿ ಇದೆ, SCಗೆ 2, STಗೆ 1, OBC 4, EWS 1, ಜನರಲ್ಗೆ 7 ಮತ್ತು HIಗೆ OCಗೆ ಯಾವುದೇ ಹುದ್ದೆಗಳಿಲ್ಲ, VIಗೆ 1 ಹುದ್ದೆ ಖಾಲಿ ಇದೆ, IDಗೆ ಯಾವುದೇ ಹುದ್ದೆ ಖಾಲಿ ಇಲ್ಲ. ಇದು ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ, ಜೊತೆಗೆ ಯಾವ್ಯಾವ ಕೆಟಗರಿ ವೈಸಲ್ಲಿ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮಗೆ. ಮತ್ತು ಇದಕ್ಕಿಂತ ಜಾಸ್ತಿ ನಿಮಗೆ ವಿವರಗಳು ಬೇಕಾಗತ್ತೆ, ಅದರ ಪೂರ್ಣ ಮಾಹಿತಿಯನ್ನು ನೀವು ಅಧಿಸೂಚನೆಯಲ್ಲೇ ನೋಡ್ಕೋಬೇಕಾಗತ್ತೆ. ನೋಟಿಫಿಕೇಷನ್ನು ಮತ್ತು ನಾನು ಅರ್ಜಿ ಸಲ್ಲಿಸುವ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಓದ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ವಿದ್ಯಾರ್ಹತೆ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗಿ ಪದವಿ ವಿದ್ಯಾರ್ಹತೆಯನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಪದವಿ ಆಗಿರೋರು ಹುದ್ದೆಗಳಿಗೆ ಅನುಗುಣವಾಗಿ ಪದವಿ ಆಗಿರೋರು ಈ ಜಾಬಿಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ವಯೋಮಿತಿ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ 20 ವರ್ಷಗಳು ಆರಂಭಗೊಂಡು ಗರಿಷ್ಠ 30 ವರ್ಷಗಳವರೆಗೂ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರಲಿದೆ ಅಂತ ಹೇಳಿದ್ದಾರೆ. ನಿಮಗೆ ನೋಟಿಫಿಕೇಷನ್ನಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೋಡ್ಬೋದು. ಗರಿಷ್ಠ 30 ವರ್ಷಗಳು, ಕನಿಷ್ಠ 20 ವರ್ಷಗಳು ಅಂತ ಹೇಳಿದ್ದಾರೆ. ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರಂತೆ. ನೀವು ನೋಟಿಫಿಕೇಷನ್ ಅಟ್ಯಾಚ್ ಮಾಡಿರ್ತೀನಿ, ಅದರಲ್ಲಿ ಪೂರ್ಣ ಮಾಹಿತಿ ಇರುತ್ತೆ, ಓದ್ಕೊಳ್ಳಿ ಒಂದ್ಸಲ. ವೇತನ ಶ್ರೇಣಿಯನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಮಾಸಿಕ ವೇತನವನ್ನು ಹುದ್ದೆಗಳಿಗೆ ಅನುಗುಣವಾಗಿ ನೀಡ್ತೀವಿ ಅಂತ ಹೇಳಿದರೆ ನೋಟಿಫಿಕೇಷನಲ್ಲಿ ಇನ್ ಕೇಸ್ ಏನಾದ್ರು ಇದ್ದರೆ ನೋಡ್ಕೊಳ್ಳಿ ಡೀಟೇಲಾಗಿ. ಅರ್ಜಿ ಶುಲ್ಕ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 1000 ರು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಜನರಲ್ ಎಲ್ಲರಿಗೂ 1000 ರೂಪಾಯಿ ಇದೆ. SC ST PWBD ಅಭ್ಯರ್ಥಿಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕ ಇದೆ. ನೋಡಿ, ಜನರಲ್ ಏನಿದೆ ಎಲ್ರಿಗೂ, ಮಹಿಳೆಯರಿಗೆ ಪುರುಷರಿಗೆ ಎಲ್ರಿಗೂ 1000 ರೂಪಾಯಿ ಇದೆ ಅರ್ಜಿ ಶುಲ್ಕ. SC ST PWBD ಅಭ್ಯರ್ಥಿಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕ ಇದೆ ಅಂತ ಹೇಳಿದ್ದಾರೆ. ಆಯ್ಕೆ ವಿಧಾನ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಫಸ್ಟು ಎಕ್ಸಾಮಿನೇಷನ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ನೀವು ಎಕ್ಸಾಮ್ ಆದಮೇಲೆ ಎಕ್ಸಾಮಲ್ಲಿ ನಿಮಗೆ ಏನು ಗರಿಷ್ಠ ಸಂಖ್ಯೆ ಅಂತ ಮಾರ್ಕ್ಸ್ ಅಂತ ಏನು ನಿಮಗೆ ನಿಗದಿಪಡಿಸಿರ್ತಾರೆ ಅದಕ್ಕಿಂತ ಹೆಚ್ಚಿಗೆ ನೀವು ಪಡ್ಕೊಂಡ್ರೆ ನಿಮಗೆ ಸಂದರ್ಶನಕ್ಕೆ ಅವರೇ ನಿಮಗೆ ಕರೀತಾರೆ. ಇನ್ನು ಅದಾದಮೇಲೆ ಎಕ್ಸಾಮ್ ಪಾಸ್ ಆದಮೇಲೆ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕಾಗುತ್ತೆ. ಪರೀಕ್ಷಾ ವಿಧಾನ ನೋಡೋದಾದರೆ ಯಾವ್ಯಾವ ಸಬ್ಜೆಕ್ಟ್ ಇದೆ, ನಂಬರ್ ಆಫ್ ಕ್ವಶನ್ ಪೇಪರ್ ಎಷ್ಟಿರುತ್ತೆ, ಕ್ವಶನ್ಸ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ,
ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಯಾವ ಲ್ಯಾಂಗ್ವೇಜಲ್ಲಿ ಬರಿಬೋದು ಅಂತ ಇರುತ್ತೆ, ಟೈಮು ಅಂತ ನೋಡೋಣ. ಫಸ್ಟು ಸಬ್ಜೆಕ್ಟ್ ನೋಡೋದಾದರೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಜನರಲ್ ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇಷ್ಟು ನಿಮಗೆ 4 ರೀತಿಯ ಎಕ್ಸಾಮ್ ಸಬ್ಜೆಕ್ಟ್ಗಳಿರುತ್ತೆ ಲಿಖಿತ ಪರೀಕ್ಷೆಗೆ. ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಟೋಟಲ್ಲು 45 ಕ್ವಶನ್ಸ್ ಇರುತ್ತಂತೆ. 60 ಮಾರ್ಕ್ಸಿಗೆ ಇದಿರುತ್ತೆ. ಅಂದರೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬೇಸ್ ಮೇಲೆ 45 ಕ್ವಶನ್ನಿಗೆ 60 ಮಾರ್ಕ್ಸ್ ಇರುತ್ತೆ. ಇದ್ರ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತಂತೆ. ಒಟ್ಟು ಇದಕ್ಕೆ 45 ಕ್ವಶನ್ನು 60 ಮಾರ್ಕ್ಸಿಗೆ 60 ನಿಮಿಷ ಅಂದರೆ 1 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಜನರಲ್ಲು, ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಈ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ 40 ಕ್ವಶನ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಮಾರ್ಕ್ಸೇ ಇರುತ್ತೆ. ಅಂದರೆ 1:1 ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಇದರ ಲ್ಯಾಂಗ್ವೇಜು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ. ಇದು 35 ನಿಮಿಷ ನಿಮಗೆ ಟೈಮ್ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೆ. 40 ಕ್ವಶನ್ನು 40 ಮಾರ್ಕ್ಸು ನಿಮಗೆ ಇಂಗ್ಲೀಷ್ ಹಿಂದಿಲಿ ಬರಿಬೋದು. 35 ನಿಮಿಷ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡೋದಾದರೆ ನಂಬರ್ ಆಫ್ ಕ್ವಶನ್ಸು 35 ಇರುತ್ತೆ. ಅಂದರೆ 35 ಕ್ವಶನ್ ಇರುತ್ತೆ. ಮಾರ್ಕ್ಸ್ ಬಂದುಬಿಟ್ಟು 40 ಇರುತ್ತೆ. ನಿಮ್ಮ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷಲ್ಲೇ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜು ಇಂಗ್ಲೀಷಲ್ಲೇ ಇರುತ್ತೆ. ಒಟ್ಟು 40 ನಿಮಿಷ ಇದಕ್ಕೆ ಕಾಲಾವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 35 ಕ್ವಶನ್ಸ್ ಇರುತ್ತೆ. 40 ಮಾರ್ಕ್ಸ್ ಇರುತ್ತೆ. 40 ನಿಮಿಷ ಇರುತ್ತೆ. ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಟೆಂಡ್ ಮಾಡಬೇಕು ಮಾಮೂಲಿ. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಗೆ 35 ಕ್ವಶನ್ಸ್ ಇರುತ್ತೆ. 60 ಮಾರ್ಕ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಬಂದುಬಿಟ್ಟು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ. ಬೋತ್ ಅವೈಲಬಲ್. 45 ಮಿನಿಟ್ಸ್ ನಿಮಗೆ ಅವಕಾಶ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನಲ್ಲಿ 35 ಕ್ವಶನ್ಸ್ ಇರುತ್ತೆ. 60 ಮಾರ್ಕ್ಸ್ ಇರುತ್ತೆ. ಲ್ಯಾಂಗ್ವೇಜು ಇಂಗ್ಲೀಷ್ ಅಥವಾ ಹಿಂದಿಲ ಇದನ್ನು ಅಟೆಂಡ್ ಮಾಡ್ಬೋದು. 45 ನಿಮಿಷ ನಿಮಗೆ ಅವಕಾಶ ಇರುತ್ತೆ. ಒಟ್ಟು ನೋಡೋದಾದರೆ 4 ರೀತಿ ಡಿವೈಡ್ ಮಾಡಿದ್ದಾರೆ. 155 ಕ್ವಶನ್ಸ್ ಇರುತ್ತೆ. 200 ಮಾರ್ಕ್ಸ್ಗಳಿರುತ್ತೆ. 3 ಗಂಟೆ ಟೈಮ್ ಇರುತ್ತೆ. ನೀವಿಷ್ಟು ಅಟೆಂಡ್ ಮಾಡಲಿಕ್ಕೆ 155 ಕ್ವಶನ್ಸ್ ಇರುತ್ತೆ. 200 ಮಾರ್ಕ್ಸ್ ಇರುತ್ತೆ. 3 ಗಂಟೆ ಕಾಲಾವಕಾಶ ಇರುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ನೋಡೋದಾದರೆ 13 ಆಗಸ್ಟ್ 2024 ಪ್ರಾರಂಭ ದಿನಾಂಕ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಸೆಪ್ಟೆಂಬರ್ 2, 2024 ಆಗಿದೆ. ಆಗಸ್ಟ್ 13 ಪ್ರಾರಂಭ ದಿನಾಂಕ ಅರ್ಜಿ ಸಲ್ಲಿಸಲು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಸೆಪ್ಟೆಂಬರ್ 2 ಇದೆ. ಮತ್ತೆ ಹೇಳ್ತಿರೋ ರೀತಿ ನಾನು ನೋಟಿಫಿಕೇಷನ್ ಲಿಂಕ್ ಮತ್ತು ಅರ್ಜಿ ಸಲ್ಲಿಸಲು ಡೈರೆಕ್ಟ್ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಉದ್ಯೋಗ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡಿದ್ರೇ ನಾನು ಕೂಡ ಜಾಬ್ ಮಾಹಿತಿಯನ್ನು, ಉದ್ಯೋಗ ಮಾಹಿತಿಯನ್ನು ಹಾಕ್ಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನನಗೂ ಸಪೋರ್ಟಿವ್ ಆಗಿರುತ್ತೆ. ಮತ್ತು ನಿಮಗೆ ಯಾವುದೇ ರೀತಿ ನನ್ನ ವಿಡಿಯೋದಲ್ಲಿ ನಾನು ಹೇಳೋ ರೀತಿ ಏನಾದರೂ ಚೇಂಜಸ್ ಬೇಕು ಅಥವಾ ಇನ್ನೂ ಬೇರೆ ಏನಾದರೂ ಅಪ್ಡೇಟ್ ಬೇಕು ಅಂದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನನ್ನ ವಿಡಿಯೋನ ಇಂಪ್ರೊವೈಸೇಷನ್ ಕೂಡ ಮಾಡ್ಕೊಳ್ತೀನಿ. ಮತ್ತು ಏನು ಚೇಂಜಸ್ ಆಗಬೇಕು ಅಂತ ಕೂಡ ನನಗೂ ಗೊತ್ತಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಅಪ್ಲೈ ಮಾಡೋರೆಲ್ರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು.